ಮನದ ಕಡಲು ಅನ್ನೋ ಶೀರ್ಷಿಕೆಗೆ ಒಂದು ಲವ್ ಸ್ಟೋರಿಯ ಫೀಲ್ ಇದೆ. ಆದರೆ ಯೋಗರಾಜ್ ಭಟ್ ಅವರ ಈ ಚಿತ್ರದ ವಿಚಾರದಲ್ಲಿ ಆ ಶೀರ್ಷಿಕೆಯನ್ನು ನಾವು ಸ್ವಲ್ಪ ಲಿಟ್ರಲ್ ಸೆನ್ಸ್ನಲ್ಲೇ ತಗೋಬೇಕು. ತನ್ನ ಮುಂದೆನೆ ಸೂರ್ಯ ಪ್ರತಿನಿತ್ಯ ಹುಟ್ಟಿ ಬೆಳಗ್ತಿದ್ರೂ ಸಮುದ್ರದ ಆಳದಲ್ಲಿ ಇರೋದೇನೋ ಕತ್ತಲೇನೆ. ಮುಖದ ಮೇಲೆ ನಗು ಇದ್ದು ಸುತ್ತಲೂ ಒಳ್ಳೆಯವರೇ ಇದ್ರೂ ಮನದ ಆಳದಲ್ಲಿ ಕತ್ಲಿದ್ರೆ ಅದು ಜೀವ ಜ್ಯೋತಿಯನ್ನೇ ನುಂಗಿಬಿಡುತ್ತೆ. ಮನದ ಕಡಲು, ಹೂದುಂಬಿಯ ಕಥೆಯ, ನಗುತ್ತಲಿದೆ ನಾಯಿಕೊಡೆ, ಈ ರೀತಿಯ ಹಾಡುಗಳಿವೆ. ಸೊ ಇದೊಂದು ರೊಮ್ಯಾಂಟಿಕ್ ಚಿತ್ರ ಅಥವಾ ಒಂದು ರಾಮ್ ಕಾಮ್ ಚಿತ್ರ ಅಂತ ಅನ್ಕೋಬೇಡಿ. ಪ್ರಾಯಶಃ ನೀವಿನ್ನೂ ಆ ಹಾಡನ್ನ ಕೇಳಿಲ್ಲ ಅಂತ ಅನ್ಸುತ್ತೆ. ಬಾ ಗೆಳತಿ ಅನ್ನೋ ಒಂದು ಹಾಡಿದೆ ಈ ಚಿತ್ರದಲ್ಲಿ. ಆ ಹಾಡಿನ ಫೀಲೇ ಈ ಚಿತ್ರದ ಕೋರ್ ಫೀಲ್. ಆ ಹಾಡಿನಲ್ಲಿ ಒಂದು ಸಾಲು ಬರುತ್ತೆ, ಜೀವನದ ಎದುರು ಸಾವು ಅಬ್ಬೇಪಾರಿ ಅಂತ. ಗಂಡು ಮಕ್ಕಳು ಜಾಸ್ತಿ ಓಡಾಡ್ತಾರೆ, ಹೆಣ್ಮಕ್ಳು ಜಾಸ್ತಿ ಮಾತಾಡ್ತಾರೆ, ಈ ರೀತಿಯ ಡೈಲಾಗ್ಸ್ ಈ ಚಿತ್ರದಲ್ಲಿ ಇವೆ. ಆದರೆ ಅದಲ್ಲ ಈ ಚಿತ್ರ. ಸಾವನ್ನು ಕೂಗಿ ಕರೆಯಬೇಡ, ಬದುಕಿಗೆ ನೋವಾಗ್ತದೆ, ಆ ರೀತಿಯ ಚಿತ್ರ ಇದು. ಹಾಗೇನೆ ಒಂದು ಪ್ರೊಫೌಂಡ್ ಆದ ಫಿಲಾಸಫಿಯನ್ನ ಒಂದೇ ವಾಕ್ಯದಲ್ಲಿ ಹೇಳಿದ್ದಾರೆ, ಜೀನಿಯಸ್. ಸಾವನ್ನ ಮುಂದೂಡೋನೇ ಡಾಕ್ಟ್ರು, ಮಿಕ್ಕಿದವರೆಲ್ಲ ಪೇಷಂಟ್ಸು ಅಂತ. ಈ ಒಂದು ವಾಕ್ಯದಲ್ಲೇ, ಆ ವಾಕ್ಯದ ಲೇಯರ್ಸ್ನಲ್ಲೇ ನಾನು ಸುಮಾರು 1/4 ಗಂಟೆ ಮುಳುಗೋಗಿದ್ದೆ. ಬದುಕು, ಸಾವು, ರೋಗ, ವೈದ್ಯಶಾಸ್ತ್ರ ಇವೆಲ್ಲವನ್ನು ಮಾತನಾಡುವ ಚಿತ್ರ ಇದು. ಚಿತ್ರ ಫೋಕಸ್ಡ್ ಆಗಿ ಬರೀ ಈ ಝೋನನ್ನ ಮಾತ್ರ ಅಟೆಂಡ್ ಮಾಡಬೇಕಿತ್ತು ಅಂತ ಅನ್ನಿಸ್ತು. ಅಫ್ಕೋರ್ಸ್ ಆಗ ಈ ಚಿತ್ರದ ಟೋನೇ, ಫೀಲೇ ಬದಲಾಗಿರೋದು, ಆದರೂ ಅದರ ಪ್ರಭಾವ ಹೆಚ್ಚಾಗಿರೋದು ಅಂತ ಈ ಚಿತ್ರದ ಕ್ಲೈಮ್ಯಾಕ್ಸ್ ಅನ್ನ ನೋಡಿದಾಗ ನನಗನ್ನಿಸ್ತು. ಆದರೆ ಇದು ಯೋಗರಾಜ್ ಭಟ್ರ ಚಿತ್ರ, ಸೊ ಹಾಡುಗಳು ಇರಲೇಬೇಕು, ಮಳೆ ಇರಲೇಬೇಕು, ಬೆಟ್ಟ ಗುಡ್ಡ ಕಾಡು ಇರಲೇಬೇಕು. ಈ ಚಿತ್ರದಲ್ಲಿ ತೋರಿಸೋ ಫೋರ್ಟ್ನ ಹಾಗೆ ಪ್ರಕೃತಿಯ ಮಡಿಲಿನಲ್ಲೇ ಇರೋ ಒಂದು ಜಾಗ ಇರಲೇಬೇಕು. ಪಾತ್ರಗಳಲ್ಲಿ ತುಂಟತನ ಇರಬೇಕು, ಅವರೆಲ್ಲರೂ ಸ್ವಲ್ಪ ಇಡಿಯೋಸಿಂಕ್ರಾಟಿಕ್ ಆಗಿರಬೇಕು. ರಂಗಾಯಣ ರಘು ಇರಬೇಕು, ಅವರಿಗೊಂದು ವಿಶೇಷವಾದ ವಿಭಿನ್ನವಾದ ಪಾತ್ರವಿರಬೇಕು. ಜಿಬರಿಶ್ ಮಾತುಗಳಿರಬೇಕು, ಅನಂತ್ನಾಗ್ ಇರಬೇಕು, ಇಲ್ಲ ಅಂದ್ರೆ ದತ್ತಣ್ಣ ಅವರಾದ್ರೂ ಇರಬೇಕು. ಈ ಎಲ್ಲ ಇರಲೇಬೇಕು ಅನ್ನೋ ವಿಚಾರಗಳಿಂದ ಚಿತ್ರದ ಫೋಕಸ್ ತನ್ನ ಕೋರ್ ಎಲಿಮೆಂಟ್ ಮೇಲೆ ಸದಾಕಾಲ ನಿಲ್ಲೋದಿಲ್ಲ. ರಂಗಾಯಣ ರಘು ಅವರ ಪಾತ್ರ, ಅವರ ಮಕ್ಕಳು, ಆ ಜನಾಂಗ ಇವೆಲ್ಲವೂ ಈ ಚಿತ್ರದ ತೂಕವನ್ನ ಹೆಚ್ಚಿಸಿ ಇಂಪ್ಯಾಕ್ಟ್ ನ ಕಡಿಮೆ ಮಾಡಿವೆ. ಪಶ್ಚಿಮ ರಾಜ ಅಂತ ಒಂದು ಪ್ಯಾರಲಲ್ ಟ್ರ್ಯಾಕ್ ಇದೆ. ಹೆಂಡತಿಯ ಆರೋಗ್ಯಕ್ಕಾಗಿ ತನ್ನ ಆಯುಧಗಳನ್ನೇ ತ್ಯಾಗ ಮಾಡ್ತಾನೆ ಪಶ್ಚಿಮ ರಾಜ. ಈ ಚಿತ್ರದ ಪ್ರಮುಖ ಕಥೆಯ ನಾಯಕ ಸುಮುಖ್ ತನ್ನ ಪ್ರೇಯಸಿ ರಶಿಕಾಗಾಗಿ ತನ್ನನ್ನೇ ತ್ಯಾಗ ಮಾಡೋಕು ಸಿದ್ಧನಾಗ್ತಾನೆ. ಪಶ್ಚಿಮ ರಾಜನಿಗೆ 2 ಹೆಂಡತಿಯರು, ಈ ಚಿತ್ರದ ನಾಯಕ ಸುಮುಖ್ಗೂ 2 ಹೀರೋಯಿನ್ಸ್. ಆ ಹೀರೋಯಿನ್ಸ್ ನಲ್ಲಿ ಒಬ್ಬರು ಪಶ್ಚಿಮ ರಾಜನನ್ನು ನೋಡಿ ಕೇಳ್ತಾರೆ, ನಿನ್ನ 2 ಹೆಂಡತಿಯರಲ್ಲಿ ನಿನಗೆ ಯಾರು ಹೆಚ್ಚು ಇಷ್ಟ ಅಂತ. ತುಂಬಾ ಪವರ್ಫುಲ್ ಪ್ರಶ್ನೆ ಅದು. ಅಂಡ್ ಆ ಮೊಮೆಂಟ್ ನನಗೆ ತುಂಬಾನೇ ಹಿಡಿಸ್ತು. ಕಥೆಯಲ್ಲಿ ಒಂದು ಸಾವಾಗತ್ತೆ, ಅದಾದ ಮೇಲೆ ಪಾಲ್ ಕಡಲೆ ಅಂತ ಒಂದು ಪದ್ಯದ ರೀತಿಯಲ್ಲಿ ಒಂದು ಸಣ್ಣ ಹಾಡು ಬರುತ್ತೆ. ಎಲ್ಲ ಸೇರಿ 1-1.5 ನಿಮಿಷ ಮಾತ್ರ ಇದ್ದಿರಬಹುದು, ಆದರೆ ವೆರಿ ಎಫೆಕ್ಟಿವ್. ಈ ರೀತಿಯದನ್ನ ಹೊತ್ತು ಪ್ರೇಕ್ಷಕರಿಗೆ ದಾಟಿಸಬೇಕಿತ್ತು ಈ ಚಿತ್ರ. ಆದರೆ ಈ ಚಿತ್ರದ ಪಯಣದಲ್ಲಿ ರಂಗಾಯಣ ರಘು ಅವರ ಟ್ರ್ಯಾಕು, ಹಾಡುಗಳು ಅನ್ನುವ ಬೇಡದಿರುವ ಪಿಟ್ ಸ್ಟಾಪ್ಗಳೇ ಹೆಚ್ಚು. ಹಾಡುಗಳು ಬೇಕೋ ಬೇಡವೋ, ಆದರೆ ಆಸ್ ಆಲ್ವೇಸ್ ಆ ಹಾಡುಗಳಲ್ಲಿದ್ದ ಸಾಹಿತ್ಯ ಹಾಗೂ ವಿಜುವಲ್ಸ್ನಲ್ಲಿ ತೋರಿಸಿಕೊಟ್ಟ ಸೆಟ್ಟು ಪ್ರಾಪರ್ಟೀಸು ಎಕ್ಸಲೆಂಟ್. ಭಟ್ರ ಚಿತ್ರಗಳಲ್ಲಿ ಒಂದು ಫಿಲಾಸಾಫಿಕಲ್ ಆ್ಯಂಗಲ್ಲೋ, ಒಂದು ಎಕ್ಸಿಸ್ಟೆನ್ಷಿಯಲ್ ಆ್ಯಂಗಲ್ಲೋ ಯೂಶಲಿ ಇದ್ದೇ ಇರುತ್ತೆ. ಇಲ್ಲೂ ಇದೆ, ಹೊಸದಾಗಿ ಅಲ್ಲದಿದ್ರೂ ಅದು ಸ್ವೀಕರಿಸುವ ರೀತಿಯಲ್ಲಿ ಇದೆ. ಆದರೆ ಅದನ್ನು ಪ್ರೇಕ್ಷಕರ ಮನದ ಕಡಲ ಮೇಲೆ ತೇಲಿಸಿ ಕ್ಷೇಮವಾಗಿ ದಡ ಸೇರಿಸುವ ದೋಣಿಯಂತಿದ್ದಿರಬೇಕಿತ್ತು ಈ ಚಿತ್ರ.